ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸ್ಥಳೀಯ ಲಾರಿಗಳಿಗೆ ಅನ್ಯಾಯವೇ. ಸಿವಿಲ್ ಲಾರಿಗಳ ಅದಿರು ಸಾಗಾಣಿಕೆಗೆ ಕಲ್ಹಳ್ಳಿಯಲ್ಲಿ ಭಾರೀ ಪ್ರತಿಭಟನೆ. ಸ್ಥಳೀಯರಿಗೆ ಕೆಲಸ ಕೊಡದಿದ್ದರೆ ಉಗ್ರ ಹೋರಾಟ. ರಸ್ತೆ ತಡೆಗೆ ಲಾರಿ ಮಾಲೀಕರ ಎಚ್ಚರಿಕೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಸ್ಥಳೀಯ ಟಿಪ್ಪರ್ ಲಾರಿ ಮಾಲೀಕರು, ಚಾಲಕರು ಹಾಗೂ ಕ್ಲೀನರ್ಗಳು ತಮ್ಮ ಬದುಕು ಉಳಿಸಿಕೊಳ್ಳಲು ಬೀದಿಗಿಳಿದಿದ್ದಾರೆ. ಮಿನಾರ್ ಸ್ಟೀಲ್ ಅಂಡ್ ಪವರ್ ಪ್ರೈವೇಟ್ ಲಿಮಿಟೆಡ್ ಗಣಿ ಸಂಸ್ಥೆ ಹೊರ ರಾಜ್ಯಗಳಿಗೆ ಕಬ್ಬಿಣದ ಅದಿರು ಸಾಗಾಣಿಕೆಗೆ ಸಿವಿಲ್ ಲಾರಿಗಳನ್ನು ಬಳಸಲು ಮುಂದಾಗಿರುವುದನ್ನು ಖಂಡಿಸಿ ಲಾರಿ ಮಾಲೀಕರ ಹಿತರಕ್ಷಣಾ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಸಾಮಾಜಿಕ ಹೋರಾಟಗಾರ್ತಿ ಶ್ರೀಮತಿ ಸಕ್ಕುಬಾಯಿಯವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಲಾರಿ ಮಾಲೀಕರು, ಚಾಲಕರು, ಕ್ಲೀನರ್ಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯರ ಮಾತಿನ ಪ್ರಕಾರ ಸುಮಾರು 250ಕ್ಕೂ ಹೆಚ್ಚು ಟಿಪ್ಪರ್ ಲಾರಿಗಳು ಈ ಗಣಿಯನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿವೆ. ಗಣಿ ಆರಂಭವಾದಾಗ ಸ್ಥಳೀಯರಿಗೆ ನಿರಂತರ ಕೆಲಸ ನೀಡುವುದಾಗಿ ಕಂಪನಿ ಭರವಸೆ ನೀಡಿತ್ತು. ಆದರೆ ಇದೀಗ ಸ್ಥಳೀಯರನ್ನ ಕಡೆಗಣಿಸಿ ಕಂಪನಿಯು ಸ್ವತಃ ಸಿವಿಲ್ ಲಾರಿಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಾಲ ಮಾಡಿ ಲಾರಿಗಳನ್ನು ಖರೀದಿಸಿರುವ ಕುಟುಂಬಗಳು ಈಗ ಜೀವನೋಪಾಯ ಕಳೆದುಕೊಳ್ಳುವ ಭೀತಿಯಲ್ಲಿವೆ. ಮಕ್ಕಳ ಶಿಕ್ಷಣ, ಕುಟುಂಬ ನಿರ್ವಹಣೆ ಮತ್ತು ಸಾಲದ ಹೊರೆ ನಡುವೆ ಸಂಕಷ್ಟ ಎದುರಾಗಲಿದೆ ಎಂದು ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೊರ ರಾಜ್ಯಗಳಿಗೆ ಕಬ್ಬಿಣದ ಅದಿರು ಸಾಗಿಸಬೇಕಾದರೆ ರೈಲ್ವೆ ಆಡ್ ಮೂಲಕ ಸಾಗಿಸಬೇಕು. ಗಣಿ ಪ್ರದೇಶದಿಂದ ರೈಲ್ವೆ ಆಡ್ವರೆಗೆ ಸ್ಥಳೀಯ ಟಿಪ್ಪರ್ ಲಾರಿಗಳಿಗೆ ಸಾಗಣೆ ಅವಕಾಶ ಕಲ್ಪಿಸಬೇಕೆಂದು ಸಂಘ ಆಗ್ರಹಿಸಿದೆ. ಪ್ರತಿಭಟನೆಯ ಬಳಿಕ ಜಿಲ್ಲಾಧಿಕಾರಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಸಹಾಯಕ ಆಯುಕ್ತ ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಕುಟುಂಬ ಸಮೇತ ರಸ್ತೆ ತಡೆ ಹಾಗೂ ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಉಮೇಶ್ ನಾಯಕ್, ಓಭಯ್ಯ ನಾಯಕ್, ಸೋಮು ನಾಯಕ್, ರೆಡ್ಡಿ, ಜಂಬಯ್ಯ, ಸುರೇಶ್, ಸೂರ್ಯನಾಯಕ್, ಲಕ್ಷ್ಮಣ, ಹನುಮಂತ, ರಾಜಪ್ಪ, ವೆಂಕಟೇಶ್ ಸೇರಿದಂತೆ ಅನೇಕ ಲಾರಿ ಮಾಲೀಕರು, ಚಾಲಕರು, ಕ್ಲೀನರ್ಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಈಗ ಮಾಡ್ಬಿಟ್ರೆ ಇಲ್ಲಿ ಬಿಟ್ಬಿಡ್ತಾರ ಅಂತ ಹೇಳಿ ಇವ್ರು ಮಾಡ್ಕೊಂಡು ಅಷ್ಟೊಂದು ಗಾಡಿ ತಗೊಂಬಂದ ಈಗ ಮಾಡಂಗಿಲ್ಲ ಅಂತ ಹೇಳಿ ಈಗ ಮತ್ತೆ ಗಾಡಿ ತಗೊಂಬಂದನ. ಆಯ್ತು, ಇದು ಒಂದು ಇತಿಹಾಸ ಮಾಡೋಣ. ಇದು ಒಂದು ಆಯ್ತು, ಒಳಗೆ ಹೋದ್ರೆ ಎಲ್ಲ ಹೋಗೋಣ ಅಂತ ಹೇಳಿ ಊರಲ್ಲೇ ಹೋಗೋಣ. ನೋಡ್ರಿ ಎಷ್ಟು ಜನ ಒಳಗೆ ಹಾಕ್ತಾರೆ, ಹಾಕ್ಲಿ ನೋಡೋಣ. ಆಮೇಲೆ ಎಲ್ಲ ನೀವೇ ತಗೊಂಡು ನಿಮ್ಮ ಗಾಡಿಗಳು ಒಂದು ವರ್ಷ ಮಾತ್ರ ನಮ್ಮನ್ನ ಏನ್ ಮಾಡುತ್ತಾ ನಮ್ಮನ್ನ ಬಳಸ್ಕೊಳಕತ್ತೀರಿ ನೀವು. ನಮ್ಮನ್ನ ಬಳಸ್ಕೊಂಡು ನೀವು ಈಗ ಸಿವಿಲ್ ಗಾಡಿ ಮಾಡಕ್ಕಂತ ಬರ್ತೀರಾ ನೀವು? ಆಯ್ತು, ಟಿಪ್ಪರ್ ಗಾಡಿಗೆ ಕೊಡ್ತಾ ಇದಾರೆ, ಸಿವಿಲ್ ಗಾಡಿಗೆ ಮೂವ್ಮೆಂಟ್ ಕೊಡ್ತಾ ಇದಾರೆ. ಸರಿ ಸಮಯ ಇದೆ. ಅದು ವಾಷಿಂಗ್ ಪ್ಲಾಂಟ್ ನಿಮ್ಮದು ಆಧಾರ ಆಯ್ತಾ? ಎಲ್ಲಿ ಕೊಟ್ಟಿರಿ ಸರ್? ಲಾರಿಗಳಿದಾವಲ್ಲ ಸರ್, ನಾವು ಮೂವ್ಮೆಂಟ್ ಮಾಡ್ಕೊಡ್ತೀವಿ. ಸಿವಿಲ್ ಗಾಡಿ ನಿಮಗೆ 63 ಬೇಕು.
ನೀವು ಎಸ್ಟೇಟಿಕ್ ಗಾಡಿ ಹಾಕ್ಕೊಡ್ರಿ ಇಲ್ಲಿ ಪ್ಲಾಟ್. ಹೈ ಗ್ರೇಡ್ ಮೆಟಲ್ ಐತೆ ಅಲ್ಲಿ. ಲೋ ಗ್ರೇಡ್ ಮಾಡಕ್ಕೆ ಲೋ ಗ್ರೇಡ್ ಮಾಡ್ಕೊಡ್ರಿ ಸೈಟ್ ಅಲ್ಲಿ ಪ್ಲಾಟ್ ಮಾಡ್ಕೊಂಡ್ರೆ ಅಂತ ಹೇಳ್ತಾರೆ. ನಮಗೆ ಮಾಡಕ್ಕಾಗಲ್ಲ, ನಮಗೂ ಮಾಡಕ್ಕಾಗಲ್ಲ. ನಾವು ಮಾಡಿದ್ರೆ ಅಲ್ಲ, ನಾವು ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ತಗೊಳ್ಳಿ, ನಾನು ಮಾಡಿ ಆದ್ರೆ ನಾವು ಮಾಡಿ ನಿಮ್ಮಲ್ಲೇ ಬಗೆಹರಿಬೇಕಾಗಿತ್ತು. ಸರ್ ನಮಗೆ ಕರೆದು ಮಾತಾಡಿಲ್ಲ ಸರ್. ಸಿವಿಲ್ ಮಾಡ್ತೀವಿ ಅಂತ ನಮಗೆ ಕರೆದು ಮಾತಾಡಿಲ್ಲ. ನಾನು ಮಾತಾಡೋಕೆ ಅವಕಾಶ ಕೊಡ್ತೇನೆ. ರೆಡಿ ಬೇಕಾಗಿತ್ತು. ಪೊಲೀಸ್ ಲೆಕ್ಕಕ್ಕೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಲೆಕ್ಕಕ್ಕೆ ಬರಲೇಬಾರ್ದು. ನೀವು ಲಾಭ ನಷ್ಟ ನಮಗೇನು ಹೇಳಿಲ್ಲ. ನೀವು ವರ್ಷಾನುಗಟ್ಟಲೆ ಹೊಡ್ಕೊಂಡಿರಿ. ಈಗ ನೀವು ಹೇಳ್ತೀರಿ 2,58,000 ಟನ್ ಒಂದು ವರ್ಷ. ಲಾಸ್ಟ್ ಇಯರ್ ಹೊಡೆದಿದ್ದೀವಿ. ಮತ್ತು ಈ ವರ್ಷ 8,900 ನಿನ್ನ ಲೆಕ್ಕಕ್ಕೆ ಬರೋ ಮೂಲ 8,900 ಟನ್ ಹೊಡೆದಿದ್ದೀವಿ. ಅವಾಗೆಲ್ಲ ಪೊಲೀಸರು ಮತ್ತು ಅವಶ್ಯಕತೆ ಬರಲಿಲ್ಲ. ಈಗ ನಾವು ಏನು ಮಾಡಿದ್ದೀವಿ, ನಮ್ಗೇನು ಪ್ರಶ್ನೆ ಗಲಾಟೆ ಆಗ್ಬಾರ್ದು, ಕಾನೂನು ಸುರಕ್ಷೆ ಕಾಪಾಡ್ಕೊಳ್ಳೋಕೆ ಬಂದಿದ್ದೀವಿ. ನಮ್ದು ಏನಿಲ್ಲ, ಏನು ವೈಯಕ್ತಿಕ ಹಿತಾಸಕ್ತಿ ಏನಿಲ್ಲ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಾಗ್ತದೆ, DC ಮೇಡಮ್ ಹತ್ರ ಹೋಗೋಣ, ಅವ್ರದ್ದು ಏನು ಕೇಳ್ತಾರೆ ಅವ್ರು ಮನವಿ ಕೊಡಲಿ. ನಿಮ್ದು ಏನೈತೆ ಹೇಳಿದ್ರೆ ಅವ್ರು ಯಾವ ಥರ ಡೈರೆಕ್ಟ್ ಮಾಡ್ತಾರೆ ಅದು ಮಾಡಲ್ಲ. ಸುಮ್ಮನೆ ಮಾತಿಗೆ ಮಾತು ಬೆಳೆದು ಸುಮ್ಮನೆ ತೆಲಿಗೆ ಒಂದು ಮಾತಾಡ್ಕೊಂಡು ಮತ್ತು ನಮಗೆಲ್ಲ ಕೆಲಸ ಸ್ವಲ್ಪ ಸರ್ ಇಲ್ಲಿ ಒಂದು ಗಾಡಿ ಏರ್ಸಂಗಿಲ್ಲ ಸರ್. ನಾನು ರಾಮಾಯಣ ನೋಡಿ ಒಪ್ಕೊಂಡು ರಾಮ ಸೀತೆ ಏನಾಯ್ತಂದ್ರೆ ಏನು ಆಗಂತೂ ಮಾತಾಡ್ತಾರೆ. ಸರ್ ನಾವು ರೈಲ್ವೆ ಗಾಡಿ ಕೊಡ್ತೀವಿ ಸರ್. ದಯವಿಟ್ಟು ಬೇಡ, ಎಲ್ಲ ಬಟ್ಟೆ ರೆಡಿ ಮಾಡ್ರಿ. ಅದು ಏನೈತೆ ನಮ್ಗೆ ಕೊಡ್ತೀವಿ. ನೀವು ನಮ್ಮನ್ನೇ ಈಗ ನೀವು ಯಾರು ಅಡ್ಡ ಬರಲ್ಲ, ನೀವೇ ಸರ್ ಏನಿಲ್ಲ ಸರ್. ಆರ್ ಒ ಮೈನ್ಸ್ನವರು ಮಿನಲದಾರು ಅವ್ರ ಫ್ಯಾಕ್ಟ್ರಿಗೆ ಹೊಡಿತಿದ್ವಿ ನಾವೆಲ್ಲ. ಇವತ್ತಿನ ದಿನದಾಗ ಟ್ರಾನ್ಸ್ಪೋರ್ಟ್ರಿಗೆ ಯಾರಿಗೆ ಕೊಟ್ಟಾರೋ ಗೊತ್ತಿಲ್ಲ. ಟ್ರಾನ್ಸ್ಪೋರ್ಟ್ನವ್ರು ಮಾತಾಡಿಲ್ಲ, ಮೈನ್ಸ್ನವ್ರು ಮಾತಾಡಿಲ್ಲ. ಸಿವಿಲ್ ಮೂವ್ಮೆಂಟ್ ತರ್ತೀವಂತ ಏಕಾಏಕಿ ಇಲ್ಲಿ ಸಿವಿಲ್ ಮೂವ್ಮೆಂಟ್ ತಂದು ನಾವು ಕಾನೂನು ಚೌಕಟ್ಟಲ್ಲಿ ಎಲ್ಲ ಲೆಟ್ರ್ ಕೊಟ್ಟು ರ್ಯಾಲಿ ಮಾಡಿ DC ಆಫೀಸಿಗೆ ಕೊಡೋಣ ಅಂತ ನಾವೆಲ್ಲ ಪ್ರೀ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಸರ್. ಏಕಾಏಕಿ ಇವತ್ತು ಬಂದು ಇಲ್ಲಿ ಮೂವ್ಮೆಂಟ್ ಮಾಡೋಕ್ಕಾರೆ ನಾವು ಬಂದಿದ್ದೀವಿ ಸರ್. ಯಾಕಂದರೆ ಸರ್ ಮೈಸೂರು FC ತೊಗೊಂಡ್ರೆ ಕೂಡ ಫಾರೆಸ್ಟ್ ಲ್ಯಾಂಡ್ ಒಳಗೆ ಒಂದು ದಿನ ಹೊಡೆದಿಲ್ಲ. ಎಲ್ಲ ಪಟ್ಟ ಲ್ಯಾಂಡ್ಲಿಂದ ಸಲೀಸ್ ರೋಡ್ ಹೊಡೆದಿದ್ದಾರೆ. PW ರೋಡ್ ಇದೆ, PW ರೋಡ್ ಕೂಡ ಪರ್ಮಿಷನ್ ತೊಗೊಂಡಿಲ್ಲ. ಈ ಮೈ ಸ್ಟಾರ್ಟ್ ಆಗ್ಬೇಕಾದ್ರೆ ಇಯರ್ ಎಂಡಿಂಗು DC ಸಾಹೇಬ್ರದ್ದು ಕೂಡ ಆಗಿಲ್ಲ. ಹಂಗೆ ಅವರು ಮೈಸ್ ನಡ್ಸಕತ್ತಾರ. ಇಲ್ಲಿ ದೌರ್ಜನ್ಯ ಮಾಡಿ ರಾಜಕೀಯ ವ್ಯಕ್ತಿಯರಿಗೆ ಇಟ್ಕೊಂಡು ದೌರ್ಜನ್ಯ ಮಾಡಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಕೊಟ್ಟು ಇಲ್ಲೆಲ್ಲ ಫುಲ್ ಸರ್ ಟಿಪ್ಪರ್ ಮೂವ್ಮೆಂಟ್ ಟ್ರಾನ್ಸ್ಪೋರ್ಟ್ ಅವರೇ ಫುಲ್ ಮಾಡಕತ್ತಿರೋದು ಟ್ರಾನ್ಸ್ಪೋರ್ಟ್ನವರು. ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಟ್ರಾನ್ಸ್ಪೋರ್ಟ್ ಕೊಟ್ಟಿಲ್ಲ ಈ ಊರಿಗೆ, ಅವರೇ ಹೊಡ್ಯಾಕತ್ತಾರೆ ಸರ್. ಆದರೆ ಕೂಡ ನಾವೆಲ್ಲ ಬಿಟ್ಕೊಟ್ಟಿವಿ. ಆದರೆ ಕೂಡ ಸಿವಿಲ್ ಮೂವ್ಮೆಂಟು ಯಾವುದೇ ಥರ ಆದ್ಯತೆ ಇಲ್ಲ. ಗೋರ್ಮೆಂಟ್ ಮನ್ಸಲ್ಲಿ ಅಷ್ಟೇ ಇರೋದು ಆದ್ಯತೆ. MML ಮತ್ತು ಇದು ಹರಿಶಂಕರ್ MMDC ಅಂತೇಳಿ ಒಂದು ಮೈಸ್ ಇದೆ ಸರ್, ಅಲ್ಲಿದೆ. ಆದರೆ ಇವತ್ತು ಏಕಾಏಕಿ ತಾಮಂದು ನಮಗೆ ಅಶ್ವೇಷನಿಗೆ ತಿಳಿಸಿಲ್ಲ, ನಮ್ಮೂರು ಯಜಮಾನ್ರಿಗೆ ತಿಳಿಸಿಲ್ಲ, ಏನಿಲ್ಲ. ಯಾವುದೇ ಕಾರಣಕ್ಕೆ ನಾವು ಸಿವಿಲ್ ಮೂವ್ಮೆಂಟ್ ಬಿಡಲ್ಲ ಅಂತೇಳಿ ನಮ್ದೊಂದು ರಿಕ್ವೆಸ್ಟ್. ಯಾಕಂದರೆ ಎಲ್ಲ ನಮ್ಮ ಗಾಡಿ ಓನರ್ ಅವರು ವಲಸೆಗ ಹುಡುಗರಿಗೆ ಕರ್ಕೊಂಡು ಹೋಗ್ತಿದ್ರು. ಇಲ್ಲಿ ಗಾಡಿ ಜೀವನ 250 ಗಾಡಿ ಅದ್ರ ಮೇಲೇ ಜೀವನ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲಿ ಪಂಚಾಯತಿ NOC ತೊಗೋಬೇಕಂದ್ರೆ ನಮ್ಮ ಪಂಚಾಯತಿದು ಬುಡಂಗ ಕಟ್ಟೋದಾರ ಇಲ್ಲ ಅಂತೇಳಿ ಪರ್ಮಿಷನ್ ಕೊಟ್ಟರೆ ಕೂಡ ಇವತ್ತಿನ ದಿನ ಇಯರ್ ಎಂಡಿಂಗ್ ಆಗಿಲ್ಲ. ದೌರ್ಜನ್ಯ ಮಾಡಿ ತಾಮಂದು ಮೂವ್ಮೆಂಟ್ ಮಾಡ್ಸಕತ್ತಾರೆ ಇಲ್ಲಿ. ಯಾಕಂದರೆ ಅಧಿಕಾರಿಗಳು ತಪ್ಪು ಒಪ್ಪು ಮಾಡಿ ತೀರ್ಮಾನ ಕೊಡ್ಬೇಕಂತೇಳಿ ನನ್ನಲ್ಲಿ ವಿನಂತಿ ಸರ್. ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಮಲ್ಸನ್ರಿ, ಇಲ್ಲಿ ಮಲಗಿಸಿ ಆಮೇಲೆ ತೊಗೊಂಡು ಹೋಗಣ್ರಿ. ಇಲ್ಲಿ ನಾವು ಸಾಯ್ತೀವಿ. ಇವರು ಡೆವಲಪ್ಮೆಂಟ್ ಕಿತ್ಕೊಂಡಾರ. ಇಲ್ಲಿ ಇರ್ತಕ್ಕಂಥ ಎಷ್ಟು ಜನ ಕೆಲಸ ಕೊಟ್ಟಾರ ಇಲ್ರಿ ಅವರು? ಎಷ್ಟು ಜನ ಕೆಲಸ ಕೊಟ್ಟಾರ ಹೇಳ್ರಿ ಇಲ್ಲಿ? ತಗೊಂಡ್ರೆ ಒಂದು 10 ಮಂದಿನ ಕೆಲಸಕ್ಕೆ ತಗೊಂಡಿಲ್ಲ. ಇಲ್ಲಿ ಎಲ್ಲ ಹೊರಗಿನವ್ರು ತಗೊಂಡಿಟ್ಟಾರ. ಇಲ್ಲಿ ಈಗ ಗಾಡಿ ತಗೊಂತೀವಿ ಅಂತೇಳಿ ಡೆವಲಪ್ಮೆಂಟ್ ಗಾಡಿ ಕೂಡ ಸರ್. ಸುಮ್ಮನೆ ಯಾರಿಗೋ ದುಡ್ಡು ಕೊಟ್ಟು ಯಾರನ್ನೋ ತಗೊಂಡು ಇವ್ರು ಏನು ಮಾಡಿದಾರೆ ಗೊತ್ತಾ?
ಇವ್ರು ದುಡ್ಡು ಕೊಟ್ಟು ಬೇರೆ ಒಂದು ಮಾಲೀಕನ ಕರ್ಕೊಂಡ್ಬಂದು ಆ ಗಾಡಿ ಕಂಪ್ನಿ ಗಾಡಿ ಅಂತೇಳಿ ಕಂಪ್ನಿ ತೊಗೊಂಡು ಓಡಿಸ್ತಾರೆ. ಅದನ್ನು ಬಿಟ್ಟಿವಿ, ಹೋಗ್ಲಿ ಬಿಡು ಅಂತೇಳಿ. ಈಗ ಟ್ರಾನ್ಸ್ಪೋರ್ಟ್ ಗಾಡಿಗಳನ್ನ ಕಿತ್ಕೊಂಡ್ರೆ ನಾವೆಲ್ಲಿ ಹೋಗ್ಬೇಕು? ಸಾಮಾನ್ಯ ಜನ ಎಲ್ಲಿ ಹೋಗ್ಬೇಕು ಹೇಳ್ರಿ? ನಾವು ಇಷ್ಟೆಲ್ಲ ದೌರ್ಜನ್ಯ ಇವ್ರದ್ದು ನಮ್ಮ ಲಾರಿ ಮಾಲೀಕರಿಗೆ ಮಾಡ್ತಾ ಇದಾರೆ ಇವರು. ಇವತ್ತು ಇಲ್ಲಿ ಇರ್ತಾರ, ನಾಳೆ ಊರೇ ಕಿತ್ಕೊಂಡ್ರಿ ನೀವು ಅಂತ ಹೇಳ್ತಾರ. ಅಂದ್ರೆ ಊರು ಬಿಟ್ಕೊಂಡು ಹೋಗ್ಬೇಕಾ ನಾವು ಇಲ್ಲಿಂದ? ಎಷ್ಟೋ ವರ್ಷದಿಂದ ಇಲ್ಲಿ ಊರು ಇದು ಮಾಡ್ಕೊಂಡು ಬಂದು ಧೂಳ ತಿಂತಿರೋದು ನಾವು. ಊರ ಬಗ್ಗೆ ರೋಡ್ ಕೊಟ್ಟಿರೋದು ನಾವು. NOC ತಗೋಬೇಕಾದ್ರೆ ಆತರ ಹೇಳಿದ್ರ ಇವರು? NOC ತಗೋಬೇಕಾದ್ರೆ ಆತರ ಹೇಳಿದ್ರ? ಏನ್ ಹೇಳಿದ್ರು? ನಿಮ್ಗೆ ಕೆಲಸ ಕೊಡ್ತೀವಿ, ನೀವು ಪ್ರತಿಯೊಂದು ಸೌಲಭ್ಯ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಏನ್ ಮಾಡಿದಾರೆ ಇವ್ರು? ನಮಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು. ಫ್ಯಾಮಿಲಿ ಹೊಟ್ಟೆ ಮೇಲೆ ಹೊಡಿತಾರೆ ನೋಡ್ರಿ. ಎಷ್ಟು ಜನ ಇವ್ರು ನಂಬ್ಕೊಂಡು 200-300 ಗಾಡಿ ಅದಾವ ಇಲ್ಲಿ. 200-300 ಜನ ಒಂದೊಂದು ಫ್ಯಾಮಿಲಿ ಜೊತೆಗೆ 5-6 ಜನ ಇದೆ. ಎಷ್ಟು ಜನ ಎಲ್ಲಿ ಹೋಗ್ಬೇಕು ನಾವು? ನ್ಯಾಯ ಕೇಳಿದ್ರೆ ಈ ತರ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಡ್ ಬಂದು ಇಲ್ಲಿ ದೌರ್ಜನ್ಯ ಮಾಡಿಸ್ತಾರ. ನಾವೆಲ್ಲಿ ಹೋಗ್ಬೇಕಪ್ಪ? ಆಯ್ತು, ನಾವೆಲ್ಲರೂ ಇಲ್ಲಿ ಮಲ್ಕೊಂತೀವಿ, ನಮ್ಮೆಲ್ಲ ಏರ್ಸ್ಕೊಂಡು ಹೋಗ್ಲಿ ಅವರು. ಏರ್ಸ್ಕೊಂಡು ಹೋದ್ಮೇಲೆ ನಾವು ಗಾಡಿ ಬಿಡ್ತೀವಿ. ಮಕ್ಕಳು ನಾವು ಕೇಳಿದ್ರೆ ನೋಡಿ ಇದೆಲ್ಲ ಮಕ್ಕಳು ನಾವು ಕೇಳಿದ್ರೆ ಈ ತರ ಎಲ್ಲ ರಮಣೆ ಮಾಡ್ತಾರೆ ಇವ್ರು, ದೌರ್ಜನ್ಯ ಮಾಡ್ತಾ ಇದಾರ. ಯಾರಿಗೆ ಹೋಗಿ ಕೇಳ್ಬೇಕು ನಾವು? ನಮಗೆ ನ್ಯಾಯ ಇಲ್ಲ ಅಂದ್ರೆ ನಾವು ಯಾರಿಗೆ ಹೋಗಿ ಕೇಳ್ಬೇಕು? ನಾವು ಹೇಳ್ತಾ ಇದೀವಲ್ಲ, ನಾವೇನು ಮಾಡ್ಕೊಡ್ತಾ ಇಲ್ಲ. ನಿಧಾನಾಗಿ ಮೂಮೆಂಟು ಮಾಡ್ಕೊಡ್ತಾ ಇದೀವಿ, ಎಲ್ಲ ಮಾಡ್ಕೊಡ್ತಾ ಇದೀವಿ. ಮತ್ತೆ ಈ ದೌರ್ಜನ್ಯ ಯಾಕೆ? ಅವ್ರು ಏನಾದ್ರು ವ್ಯವಸ್ಥೆ ಮಾಡ್ಕೊಂತಾರ, ಕೊಡ್ಲೇಬಾರ್ದು ಅಂತ ಡಿಸೈಡ್ ಆಗ್ಯಾರ ಅವರು. ಕೊಡ್ಲೇಬಾರ್ದು ಅಂತ ಡಿಸೈಡ್ ಆದ್ಮೇಲೆ ನಾವೆಲ್ಲಿ ಹೋಗೋಣ? ಇಲ್ಲಿ ಸ್ಥಳೀಯರು ಎಲ್ಲಿ ಹೋಗ್ಬೇಕು? ಯಾಕಂದ್ರೆ ಅವ್ರು ನಮಗೆ ತುತ್ತಣ್ಣ ಹಾಕಂಗಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ. ಕಲ್ಲಳ್ಳಿ ಹಕ್ಕು ನಾವು ಮೈಸಿಂದ ಏನು ಕೇಳಬೇಕು ಅದನ್ನ ಕೇಳ್ತಾ ಇದೀವಿ ನಾವು. ಅದನ್ನ ನಾವು ಅವ್ರ ತಡೆಯಕ ಸಿಬ್ಬಂದಿಗಳು ಅವು ಒಂದು ಸಿವಿಲ್ ಗಾಡಿ ಮೇಲೆ ಬಿಡಲ್ರಿ, ನಮಗೆ ಲೋಕಲ್ ಗಾಡಿಗಳಿಗೆ ಮೂಮೆಂಟ್ ಕೊಡ್ಬೇಕು ಇವರು. ಕೊಡಲ್ಲ ಅಂತಂದೇಳಿ ನಮಗೆ ತಿಳಿಸಿದೆ. ಸಿಬ್ಬಂದಿ ಸಹಕರಿಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಕತ್ತಾರೆ. ಮಿಲಾರ ಕಂಪ್ನಿಯರು, ಮೈಸೂರು ಆರೋ ಮೈಸೂರು ಸರ್. ನಮಗೆ ಲೋಕಲ್ ದುಡಿಮೆ ಬೇಕು ಸರ್. ಇಲ್ಲಿ ನಾವು ಸಿವಿಲ್ ಗಾಡಿ ಹೋಗಿ ಬಿಡಲ್ಲ ಮೇಲೆ. ಕೃಷ್ಣಪಟ್ಟಣಂ ಮೊದಲೆಲ್ಲ ಇವ್ರು ಏನ್ ಮಾಡ್ತಿದ್ರು ಸರ್? ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಇಲ್ಲಿಂದ ಇವರು ಮಿನರಾ ಫ್ಯಾಕ್ಟ್ರಿ ಅಂತಿದೆ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂತಿದ್ರು. ಅಲ್ಲಿಂದ ಅವರು ಸಿವಿಲ್ ಗಾಡಿ ಮಾಡ್ತಿದ್ರು. ಈಗ ಹಿಂಗಿಲ್ಲ, ಡೈರೆಕ್ಟ್ ಇಲ್ಲಿಂದ ಮೈಸೂರಿಂದಾನೇ ತಗೊಂಡು ಹೋಗ್ಬೇಕಂತೇಳಿ ಇವ್ರದ್ದು ಪ್ಲಾನಿಂಗ್. ಅವ್ರ ಲಾಭಕ್ಕೋಸ್ಕರ ಸುಮ್ಮನೆ ನಮಗೆ 150 ಕೋಟಿ ಲಾಸ್ ಆಗಿದೆ, ಅದು ಲಾಸ್ ಆಗಿದೆ. ಯಾರ್ಗೋಸ್ಕರ ಲಾಸ್ ಮಾಡ್ಕೊಂಡಿದ್ದಾರೆ? ಲಾಸ್ ಲಾಭ ಅನ್ನೋದು ಸಹಜ ಅಲ್ಲ. ಈಗ ನಾವು ಒಂದೊಂದು ಲಾರಿ ತಗೊಂಡಿವಿ, ನಾವು 3-4 ಗಂಟೆ ಡ್ಯೂ ಇದೆ. ಇವತ್ತು ಫೈನಾನ್ಸ್ನವರು ನಮ್ಮ ಮನೆ ಮುಂದೆ ಬರ್ತಾ ಇದಾರೆ, ನಮಗೆ ಕಂತು ಕಟ್ಟಕ್ ಆಗ್ತಾ ಇಲ್ಲ. ನಾವ್ ಯಾರಿಗೆ ಹೋಗಿ ಕೇಳ್ಬೇಕು? ನಾವು ಲಾಸ್ ಅಂದ್ರೆ ನಮಗೆ ಕಂತು ಬಿಡ್ತಾರ? ಯಾರು ಕೇಳ್ತಾರ? ತಗೊಂಡಿಲ್ಲ ಕಟ್ಟಿ ಹೋಗಂತೇಳಿ ನಮಗೆ ಹೇಳ್ತಾರಿಲ್ಲ. ಇಲ್ಲಿ ಟೋಟಲ್ 250 ಲಾರಿ ಇದೆ ಈ ಕಂಪ್ನಿಗೆ ನಂಬ್ಕೊಂಡಿದ್ದಾವೆ. ಈ ಮೈ ಸ್ಟಾರ್ಟ್ ಆದಾಗಲಿಂದ ಗಾಡಿ ಮಾಡಿರೋದು. ನಾವು ಇಲ್ಲಿಂದ ಗುಳೆ ಹೋಗ್ತಿದ್ವಿ, ಇಲ್ಲಿಂದ ಮಂಡ್ಯ, ಮೈಸೂರು, ತಮಿಳ್ನಾಡವರಿಗೆ ಕಬ್ಬು ಕಡೆ ಹೋಗಿದಾರ. ಅಲ್ಲಿಂದ ಇಷ್ಟು ಜನ ಬೇಡ ಅಂತೇಳಿ ಅಲ್ಲಿ ಕೆಲವರು ಹಾವು ಕಡೆ ಸತ್ತಿರೋರು ಎಷ್ಟೋ ಜನ ಅದಾರ, ಅಲ್ಲಿ ಚೋಳು ಕಡೆ ಸತ್ತಿರೋರು ಎಷ್ಟೋ ಜನ ಅದಾರ. ಇವೆಲ್ಲ ಬೇಡ ಅಂತೇಳಿ ಒಬ್ಬೊಬ್ರು ಡ್ರೈವರ್ ಕೆಲಸ ಮಾಡ್ಕೊಂಡು ಲಾರಿ ಮಾಡ್ಕೊಂಡು ಈ ಮೈಸಿಗೆ ನಂಬ್ಕೊಂಡು ಏನೋ ಇಲ್ಲೇ ಇದ್ದೂರ ಹತ್ರ ಇದೀವಿ, ಹೆಂಡತಿ ಮಕ್ಕಳು ಸಣ್ಣ ಮಕ್ಕಳು ಕಟ್ಕೊಂಡು ಹೋಗೋದನ್ನು ಬಿಟ್ಟು ಏನೋ ಒಂದು ಮಾಡ್ಕೊಂಡು ತಿಂದರೆ ಈ ಥರ ದೌರ್ಜನ್ಯ ಮಾಡ್ತಾ ಇದಾರೆ. ಈ ಥರ ದೌರ್ಜನ್ಯ ಸರಿನಾ ಇದು? ಅದನ್ನು ಕೇಳ್ತಾ ಇದೀವಿ ನಾವು. ಯಾಕೆ ದೌರ್ಜನ್ಯ ಮಾಡ್ತಾ ಇದ್ದೀರಾ? ನಾವು ಮಾಡ್ಕೊಡ್ತೀವಲ್ಲ ಅದೇ ಮೂಮೆಂಟು ಕೊಡ್ರಿ ಅಂತ ಕೇಳ್ತಾ ಇದೀವಲ್ಲ. ನಾವೇನು ಇವ್ರ ಮೇಲೆ ದೌರ್ಜನ್ಯ ನಾವು ಮಾಡಿ ನಮಗೆ ಈ ಥರ ಕೊಡ್ರಿ, ನಮಗೆ ಆ ಥರ ಕೊಡ್ರಿ, ನಾವು ಅಡ್ಡ ಹಾಕಿ ಮಾಡಿದ್ವಾ? ಏನೂ ಇಲ್ಲಲ್ಲ. ಒಂದೊಂದೇ ತೆಗಿತಾನೆ ಬರ್ತದೆ. ನಾಳೆ ಇವತ್ತು ಇದು ಟ್ರಾನ್ಸ್ಪೋರ್ಟ್ ಅಂತ ಕಿತ್ಕೊಂಡ್ಬಿಟ್ರೆ ನಾಳೆ ನಾವು ಇಲ್ಲಿ ಊರಾಗ ನಾವು ಬೇರೆ ಏನಾರು ಮಾಡ್ತೀವಿ, ನಮಗೆ ಲಾಸ್ ಆಗಿದೆ ಈ ಕಂಪ್ನಿಗೆ, ಇದು ಮೈಸಿಂದ, ನಾಳೆ ಊರು ಬಿಟ್ಟು ಹೋಗ್ರಿ ನೀವು ಅಂತೇಳಿ ಹೇಳ್ತಾರೆ. ಒಂದೊಂದು ಗುಡಿಸ್ಲಿ ಕಟ್ಸ್ಕೊಡ್ತೀವಿ, ನಿಮಗೆ ತಗಡು ಸೀಟಿಂದ ಹಾಕ್ಸ್ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಊರು ಬಿಟ್ಟು ಹೋಗ್ಬೇಕು. ಹಂಗಾದ್ರೆ ಇದು ಎಷ್ಟು ಪಟ್ಟಿ ಸರಿ? ಇದು ನಾವು ನ್ಯಾಯ ಕೇಳೋದ್ರಲ್ಲಿ ಸರಿನಾ? ಇವತ್ತು ನ್ಯಾಯ ಕೇಳಕ್ಕೆ ಬಂದರೆ ಇಷ್ಟೆಲ್ಲ ರಿಸರ್ವ್ ಎಲ್ಲ ತಂದು ಪೊಲೀಸ್ ದೌರ್ಜನ್ಯ ಮಾಡ್ಕೊಂಡು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ನ್ಯಾಯನಾ? ಇದು ಸಂಶಯ ಅನುಮಾನ ನಾವು ಮಾಡ್ತಾ ಇಲ್ಲ. ಇವತ್ತು ಇವ್ರು ಯಾವ್ದಕ್ಕೆ ಕರ್ಸಿದ್ರು ಅಂತ ನಾವು ಕೇಳ್ತಾ ಇದೀವಿ. ನಾವು ಡಿಪಾರ್ಟ್ಮೆಂಟ್ ಸರ್ ಅವ್ರಿಗೆ ಕೂಡ ನಾವು ಕೇಳ್ತಾನೆ ಇದೀವಿ. ಮಾತಾಡ್ತಾ ಇದಾರ, ಮಾತಾಡಲಿ, ಇದು ಏನಾಗುತ್ತೆ ಅಂತ ಹೇಳಿ ಮಾಡೋಣ, ಇದು ಮುಂದೆ ಏನಾಗುತ್ತೆ ಅದ್ರ ಮೇಲೆ ನೋಡಿ ನಾವು ನ್ಯಾಯ ಯಾರಿಗೆ ಸಿಗ್ತದೆ ಅಂತ ನೋಡಿ ನಾವು ನ್ಯಾಯ ಕೊಡ್ಸ್ರಿ ಅಂತೇಳಿ ನಾವು ನ್ಯಾಯ ಬೇಕು ನೋಡ್ರಿ. ಡಿಪಾರ್ಟ್ಮೆಂಟ್ ಸರ್ ನಾವು ನಾವು ಧರಣಿ ಕುಂದಿರ್ತೀವಿ. ಇಲ್ಲಿ ನಾವು ಹೆಂಡತಿ ಮಕ್ಕಳ ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಸರ್. ಬಿಟ್ಟು ನಾವ್ ಏನ್ ಮಾಡಕ್ ಸಾಧ್ಯ ಇಲ್ಲ. ಕಾನೂನಿಗೆ ಬಿಟ್ಟು ನಾವು ಏನು ಮಾಡಲ್ಲ, ಕಾನೂನು ಚೌಕಟ್ಟಲ್ಲೇ ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಅಂದ್ರೆ ನಾಳೆ 16 ವೀಲ್ ತಂದು ಹೊಡೆಯಂಗಿಲ್ಲ ಅಂತ ಏನ್ ಗ್ಯಾರಂಟಿ, ಏನ್ ಪ್ರೂಫ್ ಐತಾ? ಈಗ ಅದನ್ನೇ ನಂಬ್ಕೊಂಡು ಎಷ್ಟೋ ಜನ ಕಪ್ ಕಡೆಗೆ ಹೋಗ್ತಿದ್ರು. ಕಪ್ ಕಡೆದು ಚೋಳು ಕಡ್ಸ್ಕೊಂಡ್ರು ಸತ್ರು, ಹಾವು ಕಡ್ಸ್ಕೊಂಡು ಸತ್ರು, ಕೆಲವರು ಏನೇನೋ ಆಗಿ ಸತ್ತು ಬಂದ್ರು. ಏನೋ ಬೇಡಪ್ಪ ಇದ್ದೂರಾಗಿ ಇಲ್ಲಿ ದುಡಿಮೆ ಐತವಲ್ಲ, ಇದ್ದೂರ ಬಗ್ಲ ಮೈ ಸ್ಟಾರ್ಟ್ ಆಗೈತೆ, ಇಲ್ಲಿ ಏನೋ ಒಂದು ದುಡಿಮೆ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಗಾಡಿಗಳು ಮಾಡ್ಕೊಂಡ್ರೆ ಈ ತರ ದೌರ್ಜನ್ಯ ಮಾಡಿ ನಾನು ಸಿವಿಲ್ ಗಾಡಿ ಏರಿಸ್ತೀನಿ, ನನಗೆ 150 ಕೋಟಿ ಲಾಸ್ ಆಗೈತೆ. ಹಂಗಂದ್ರೆ ನಮಗೂ ಲಾಸ್ ಆಗೈತೆ. ನಾವ್ ಯಾರಿಗೆ ಹೋಗಿ ಕೇಳ್ಬೇಕು? ಸಿವಿಲ್ ಗಾಡಿ ಮಾಡ್ರಿ ಅಂತೇಳಿ ಆತ ಕೃಷಿ ಹೇಳ್ತಾನಲ್ಲ, ಸಿವಿಲ್ ಗಾಡಿಗೆ ಆಯ್ತು ಒಂದೊಂದು ಗಾಡಿ ಎಲ್ಲ ಫೈನಾನ್ಸ್ಲಿಂದ ಹಿಡಿದು ಎಲ್ಲ ಅವರೇ ಮಾಡ್ಕೊಡ್ಲಿ. ಅವ್ರ ಮೂಮೆಂಟ್ ಇದ್ದಾಗ ಹೊಡ್ಕೊಡ್ತೀವಿ, ಅವ್ರ ಮೂಮೆಂಟ್ ಇದ್ದಾಗ ನಾವು ಏನು ದುಡಿತೀವಲ್ಲ ಅದ್ರಾಗೆ ಕಟ್ ಮಾಡ್ಕೊಳ್ಳಿ, ಎಲ್ಲ ಅವರೇ ಮಾಡ್ಕೊಡ್ತೀವಿ ಅಂತ ಹೇಳ್ರಿ. ಎಲ್ಲ ಗಾಡಿ ಮಾರಿ ಗುದ್ರಿಗೆ ಹಾಕಿ ಸಿವಿಲ್ ಗಾಡಿ ಮಾಡ್ಬಿಡ್ತೀವಿ ನಾವು. 150 ಕೋಟಿ ಲಾಸ್ ಆಗೈತೆ ಅಂದ್ರೆ ಯಾರಿಗೋಸ್ಕರ ಲಾಸ್ ಮಾಡ್ಕೊಂಡಾರ? ಈಗ ನಮಗೂ ಲಾಸ್ ಆಗೈತೆ. ನಾವು ಗಾಡಿ ತೊಗೊಂಡಿವಿ, ಮೂಮೆಂಟ್ ಇಲ್ಲ, ನಾವು ಲಾಸ್ ಆಗ್ತಾ ಇದೀವಿ.
ಅಂತ ನಾವು ಯಾರಿಗೆ ಹೋಗಿ ಕೇಳ್ಬೇಕು? ಲಾಸ್ ಆಗಿವಪ್ಪ ನಮಗೆ ಫೈನಾನ್ಸರ್ ಬಿಟ್ಬಿಟ್ರಿ ಅಂತಂದ್ರೆ ನಮಗೆ ಫೈನಾನ್ಸರ್ ಬಿಡ್ತಾರಾ? ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.